Hello friends, welcome to Sankalp Learning Solutions. Today we discuss about some more MCQs on the KCET second PUC physics, that is the electrostatic potential and capacitance. So ಈ ಚಾಪ್ಟರ್ ಮೇಲೆ ಇನ್ನೊಂದಿಷ್ಟು MCQಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು 7 ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ ಅಲ್ವಾ. ಸೊ ದೇ ಆರ್ ಬೇಸ್ಡ್ ಆನ್ electrostatic potential. ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲಿನ ಡೆಫಿನೇಷನ್, electric field and potential ಮೇಲ್ಗಡೆ based on that topics we have covered some questions. Today we discuss about some more questions mainly based on the one more topic in this chapter, that is the capacitance. The questions are based on capacitance and some are based on electrostatic potential also, and potential, the relation between potential and capacitance also. Okay. So 7 questions ಗಳು ಕಂಪ್ಲೀಟ್ ಆಗಿದ್ವಿ. ನೆಕ್ಸ್ಟ್ 8ನೇ ಕ್ವಶನ್ ಗೆ ಹೋಗೋಣ. Okay. The work done in carrying a charge Q once around a circle of radius A with a charge Q at its center. ಕ್ವಶನ್ ಏನಿದೆ ಇಲ್ಲಿ? ಓಕೆ. ಸೊ ದ ವರ್ಕ್ ಡನ್, ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ವರ್ಕ್ ಡನ್ ಇನ್ ಕ್ಯಾರಿಂಗ್ ಅ ಚಾರ್ಜ್ ಕ್ಯೂ ಒನ್ಸ್ ರೌಂಡ್ ಎ ಸರ್ಕಲ್ ಆಫ್ ರೇಡಿಯಸ್ ಎ ವಿತ್ ಅ ಚಾರ್ಜ್ ಕ್ಯೂ ಅಟ್ ಇಟ್ಸ್ ಸೆಂಟರ್ ಈಸ್ ಅಲ್ವಾ. ಸೊ ವರ್ಕ್ ಡನ್ನಿಗೆ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಸೊ ಒಂದು ರಿಲೇಷನ್ ಇದೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬಹುದು ಅಥವಾ ಸೊ ಡಿಯರ್ ಸ್ಟೂಡೆಂಟ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬಹುದು ಅಥವಾ ಪೊಟೆನ್ಷಿಯಲ್ ಡೆಫಿನೇಷನ್ ಅನ್ನು ನಾವು ಹೇಗೆ ಹೇಳ್ತೇವೆ ಅಂದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಗೇನ್ ಆಸ್ ದ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಯೂಸ್ ಮಾಡ್ತೇವೆ ಅಲ್ವಾ. ಸೊ ಈ ಕೇಸಲ್ಲಿ ಕ್ವಶನ್ ಏನಿದೆ, ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಕ್ಯಾರಿಂಗ್ ಎ ಚಾರ್ಜ್ ಕ್ಯೂ. ಓಕೆ. ಸೊ ಚಾರ್ಜ್ ಎಷ್ಟನ್ನ ಮೂವ್ ಮಾಡ್ತಾ ಇದ್ದೇವೆ? ಚಾರ್ಜ್ ಕ್ಯೂ ಅನ್ನ ಮೂವ್ ಮಾಡ್ತಾ ಇದ್ದೇವೆ. ಹೇಗೆ ಮೂವ್ ಮಾಡ್ತಾ ಇದ್ದೇವೆ ಅಂದ್ರೆ, ಒನ್ಸ್ ರೌಂಡ್ ಎ ಸರ್ಕಲ್ ಆಫ್ ರೇಡಿಯಸ್ ಎ. ಸೊ ಒಂದು ಸಾರಿ ಒಂದು ರೌಂಡ್ ಅನ್ನ ಹಾಕಬೇಕು ಅ ಸರ್ಕಲ್ ಆಫ್ ರೇಡಿಯಸ್ ಎ. ಸೊ ಆ ಸರ್ಕಲಿನ ರೇಡಿಯಸ್ ಎಷ್ಟಿದೆ? ಎ ಇದೆ, ವಿತ್ ಅ ಚಾರ್ಜ್ ಕ್ಯೂ ಅಟ್ ಇಟ್ಸ್ ಸೆಂಟರ್. ಓಕೆ. ಸೊ ನಾವಿಲ್ಲಿ ಫಸ್ಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡುವ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ಅ ಒನ್ ಸರ್ಕಲ್. ಓಕೆ. ಸೊ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲಿನ ಸೆಂಟರ್ ಅಲ್ಲಿ, ಸೊ ಎಟ್ ದ ಸೆಂಟರ್ ಆಫ್ ದಿ ಸರ್ಕಲ್ ಅ ಚಾರ್ಜ್ ಕ್ಯೂ ಇಸ್ ಪ್ಲೇಸ್ಡ್. ಏನ್ ಮಾಡಿದ್ದಾರೆ? ಚಾರ್ಜ್ ಕ್ಯೂ ಅನ್ನ ಪ್ಲೇಸ್ ಮಾಡಿದ್ದಾರೆ ಎಟ್ ದ ಸೆಂಟರ್ ಆಫ್ ದಿ ಸರ್ಕಲ್ ಅಲ್ವಾ. ಸೊ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದರ ರೇಡಿಯಸ್ ಎಷ್ಟಿದೆಪ್ಪ ಅಂದ್ರೆ, ರೇಡಿಯಸ್ ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಈಕ್ವಲ್ ಟು ಎ ಇಸ್ ಗಿವನ್. ಸೊ ನಾವೇನ್ ಮಾಡಬೇಕು? ವಿ ಯೂಸ್ ಅನದರ್ ಚಾರ್ಜ್ ಅಲ್ವಾ. ಇನ್ನೊಂದು ಸ್ಮಾಲ್ ಚಾರ್ಜ್ ಕ್ಯೂ ಅನ್ನ ತಗೊಂಡಿದ್ದೇವೆ. ಸೊ ಚಾರ್ಜ್ ಗಿವನ್ ಇಸ್ ಸ್ಮಾಲ್ ಕ್ಯೂ, ಸ್ಮಾಲ್ ಚಾರ್ಜ್ ಒಂದು ಕ್ಯೂ ಅನ್ನ ತಗೊಂಡಿದ್ದೇವೆ. ಆ ಚಾರ್ಜ್ ಅನ್ನ ಏನ್ ಮಾಡ್ತಾ ಇದ್ದೇವೆ? ಅಲಾಂಗ್ ದ ಸರ್ಕಂಫರೆನ್ಸ್. ಸೊ ಹೀಗೆ ಮೂವ್ ಮಾಡ್ತಾ ಇದ್ದೇವೆ ಅಲ್ವಾ. ಸೊ ಒಂದು ಸಾರಿ ರೌಂಡ್ ಹಾಕ್ತಾ ಇದ್ದೇವೆ. ಈ ರೀತಿ ಒಂದು ರೌಂಡ್ ಹಾಕ್ಲಿಕ್ಕೆ ಎಷ್ಟು ವರ್ಕ್ ಡನ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಡನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕ್ವಶನ್. ಸೊ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಚೆಕ್ ಮಾಡಿದ್ರೆ ಆಯ್ತು. ಓಕೆ. ಸೊ ಈಗ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್. ಸೊ ಸಪೋಸ್ ನಾವೇನ್ ಮಾಡಬೇಕು? ಸಪೋಸ್ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಚಾರ್ಜ್ ಕ್ಯೂ ಅನ್ನ ಏನ್ ಮಾಡ್ತಾ ಇದ್ದೇವೆ? ಒನ್ಸ್ ರೌಂಡ್ ಸರ್ಕಲ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಗೇನ್ ಇಲ್ಲಿಗೆ ಬರುವುದು, ಅಥವಾ ಒಂದು ಇಲ್ಲಿಂದ ಈ ಪಾಯಿಂಟ್ ಗೆ ಬರುವುದು. ಸೊ ಅಲ್ಲಿ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆಫಿನೇಷನ್ ಪ್ರಕಾರ ಏನಾಗತ್ತಂದ್ರೆ, ಬಿಟ್ವೀನ್ ಎನಿ 2 ಪಾಯಿಂಟ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್ ಎ ಅಂಡ್ ಬಿ ಅಲ್ವಾ. ಸೊ ಇದರ ನಡುವಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವೇನಂತೇವೆ? ವಿ ಎ ವಿ ಬಿ ವಿತ್ ದ ಪೊಟೆನ್ಷಿಯಲ್ ಅಟ್ ದೀಸ್ 2 ಪಾಯಿಂಟ್ಸ್. ಸೊ ಹಿಯರ್ ಡೆಲ್ಟಾ ವಿ ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು? ದ ಅಮೌಂಟ್ ಆಫ್ ವರ್ಕ್ ಡನ್ ಡಿವೈಡ್ ಬೈ ಚಾರ್ಜ್ ಅಲ್ವಾ.
ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ ಕ್ಯೂ ಇಂಟು ಡೆಲ್ಟಾ ವಿ ಅಂತ ಆಯ್ತು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಡೆಲ್ಟಾ ವಿ. ಹಿಯರ್ ದರ್ ಇಸ್ ಅ ಒನ್ ಪ್ರಾಪರ್ಟಿ. ಸೊ ಆ ಪ್ರಾಪರ್ಟಿ ಏನ್ ಹೇಳತ್ತೆ ಅಂದ್ರೆ along the circular path ಅಥವಾ circumference of the circle. ಸೊ ಏನಾಗತ್ತಂದ್ರೆ ಡ್ಯೂ ಟು ದ ಚಾರ್ಜ್ ಪ್ಲೇಸ್ಡ್ ಎಟ್ ದ ಸೆಂಟರ್ along this circular path or along this every point on the circumference of the circle, the potential remains same. ಸೊ ಇಲ್ಲಿ ಎಲ್ಲ ಯಾವುದೇ ಪಾಯಿಂಟ್ ಅಲ್ಲಿ ತಗೊಂಡ್ರು ಏನಾಗತ್ತೆ, ಪೊಟೆನ್ಶಿಯಲ್ ರಿಮೈನ್ಸ್ ಸೇಮ್. ಪೊಟೆನ್ಶಿಯಲ್ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಪೊಟೆನ್ಶಿಯಲ್ ಸೇಮ್ ಅಂದ್ರೆ ಅದನ್ನ ನಾವ್ ಏನಂತ ಕರಿತೇವೆ, ಈಕ್ವಿ ಪೊಟೆನ್ಶಿಯಲ್ ಅಂತ ಕರಿತೇವೆ. ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಇದೇನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಈಕ್ವಿ ಪೊಟೆನ್ಶಿಯಲ್ ಆಫ್ ಸರ್ಫೇಸ್. ಸೊ ಈಕ್ವಿ ಪೊಟೆನ್ಶಿಯಲ್ ಮೀನ್ಸ್ ಅಂದ್ರೆ ದ ಪೊಟೆನ್ಶಿಯಲ್ ರಿಮೈನ್ಸ್ ಸೇಮ್ ಎವ್ರಿವೇರ್ ಅಲ್ವಾ. ಸೊ ಹಿಯರ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಡೆಲ್ಟಾ ವಿ. ಸೊ ವರ್ಕ್ ಡನ್ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ಅಥವಾ ಹೇಗೆ ಬರೀತೇವೆ, ಕ್ಯೂ ಇಂಟು ಡೆಲ್ಟಾ ವಿ. ಸೊ ಇಫ್ ದರ್ ಇಸ್ ಅ ಚಾರ್ಜ್ ಕ್ಯೂ, ಡೆಲ್ಟಾ ವಿ ಅನ್ನೋದು ದ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಟೂ ಪಾಯಿಂಟ್ಸ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನಾವು ಚಾರ್ಜ್ ಅನ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ಮೂವ್ ಮಾಡ್ತಾ ಇದ್ದೇವೆ ಅಲಾಂಗ್ ದಿಸ್ ಸರ್ಕ್ಯುಲರ್ ಪಾತ್ ಆದ್ರೆ, ಸೊ ಆ ಕೇಸಲ್ಲಿ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ದ ಚಾರ್ಜ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೊ ಈ ಕೇಸಲ್ಲಿ ಏನಾಯ್ತು, ದಿಸ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಎ ಮೈನಸ್ ವಿ ಬಿ. ಬಟ್ ಫ್ರಮ್ ದ ಪ್ರಾಪರ್ಟಿ ಆಫ್ equipotential surface, so here the potential at point A is equal to potential at point B. So that means this is equal to Q into ಇವೆರಡು ಸೇಮ್ ಅಂದ್ರೆ ಡಿಫರೆನ್ಸ್ ತಗೊಂಡ್ರೆ ಏನಾಗುತ್ತೆ, 0 ಬರ್ಬೇಕಲ್ವಾ. ಸೊ ದ ಆನ್ಸರ್ ಇಸ್ ಏನಾಯ್ತು, along this circle ಇದ್ರೆ one surrounded circle of radius A with a charge Q at its center is the work done is equal to 0 ಅಂತ ಆಗುತ್ತೆ. The option is ಯಾವ್ದಾಗತ್ತೆ, ಡಿ ಆಗತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಸೊ 8ನೇ ಕ್ವಶನ್ಗೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಂದ್ರೆ, ಸೊ ಅಲಾಂಗ್ ದ ಸರ್ಕ್ಯುಲರ್ ಪಾತ್ ಅಲ್ವಾ, ಸೊ ಅಥವಾ ಸೆಂಟರ್ ಆಫ್ ಎ ಸರ್ಕಲ್ ಅಲ್ಲಿ ನಾವು ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ, ಸೊ ಅಲಾಂಗ್ ದಿಸ್ ಸರ್ಕ್ಯುಲರ್ ಪಾತ್ ಏನಾಗತ್ತೆ, ದ ಪೊಟೆನ್ಶಿಯಲ್ ರಿಮೈನ್ಸ್ ಸೇಮ್ ಆಗುತ್ತೆ. ಸಾರಿ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, 9th ಕ್ವಶನ್. ಓಕೆ, ಸೊ ಜಸ್ಟ್ ಥಿಂಕ್ ಮಾಡಿ ಹೇಳುವಂತ ಕ್ವಶನ್ ಇದು, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. ಎ ಟೆಸ್ಟ್ ಚಾರ್ಜ್ ಈಸ್ ಮೂವ್ಡ್ ಫ್ರಮ್ ಲೋವರ್ ಪೊಟೆನ್ಶಿಯಲ್ ಟು ಹೈಯರ್ ಪೊಟೆನ್ಶಿಯಲ್ ಪಾಯಿಂಟ್. ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಟೆಸ್ಟ್ ಚಾರ್ಜ್ ವಿಲ್ ಏನಾಗುತ್ತೆ, ರಿಮೈನ್ ದ ಸೇಮ್, ಇನ್ಕ್ರೀಸ್, ಡಿಕ್ರೀಸ್, ಬಿಕಮ್ 0. 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದನ್ನ ಸಿಲೆಕ್ಟ್ ಮಾಡಬೇಕು ಅಲ್ವಾ. ಸೊ ಕ್ವಶನ್ ಏನಿದೆ ಇನ್ನೊಂದ್ಸರಿ ಓದುವ. ಕ್ವಶನ್ ಇಸ್ ಅ ಟೆಸ್ಟ್ ಚಾರ್ಜ್ ಇಸ್ ಮೂವ್ಡ್ ಫ್ರಮ್ ಲೋವರ್ ಪೊಟೆನ್ಶಿಯಲ್ ಟು ಹೈಯರ್ ಪೊಟೆನ್ಶಿಯಲ್ ಇಫ್ ದೇರ್ ಆರ್ 2 ಪಾಯಿಂಟ್ಸ್, ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ ಅಂತ ಇಟ್ಕೋತೀನಿ. ಓಕೆ, ಸೊ ಇಲ್ಲಿ ಪಾಯಿಂಟ್ ಎ ಇಸ್ ಪೊಟೆನ್ಶಿಯಲ್ ವಿ ಎ ಅಂತ ಇಟ್ಕೊಳ್ಳುವ, ಪಾಯಿಂಟ್ ಬಿ ಅಲ್ಲಿ ಪೊಟೆನ್ಶಿಯಲ್ ವಿ ಬಿ ಅಂತ ಇಟ್ಕೊಳ್ಳೋಣ. ಸೊ ಹಿಯರ್ ಎ ಟೆಸ್ಟ್ ಚಾರ್ಜ್ ಕ್ಯೂ ಇಸ್ ಮೂವ್ಡ್ ಫ್ರಮ್, ಯಾವ್ದಂತ ಕೊಟ್ಟಿಲ್ಲ, ಒಂದು ಚಾರ್ಜ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ, ಅಥವಾ ಇಲ್ಲಿ ವಿ ಎ ಅನ್ನೋದು ಲೆಸ್ ದೆನ್ ವಿ ಬಿ ಅಲ್ವಾ. ಸೊ ಲೋವರ್ ಪೊಟೆನ್ಶಿಯಲ್ ಪಾಯಿಂಟ್ ಟು ಹೈಯರ್ ಪೊಟೆನ್ಶಿಯಲ್ ಪಾಯಿಂಟ್. ಸೊ ಅಂದ್ರೆ ಒಂದ್ ಚಾರ್ಜ್ ಇಸ್ ಮೂವ್ಡ್ ಫ್ರಮ್ ಲೋವರ್ ಪೊಟೆನ್ಶಿಯಲ್ ಪಾಯಿಂಟ್ ಟು ಹೈಯರ್ ಪೊಟೆನ್ಶಿಯಲ್ ಪಾಯಿಂಟ್. So then the potential energy of test charge will, so ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಶಿಯಲ್ ಎನರ್ಜಿ ಆಫ್ ಟೆಸ್ಟ್ ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು? ಸೊ ಹ್ಯಾವ್ ಯು ಹರ್ಡ್ ಅಬೌಟ್ ಪೊಟೆನ್ಶಿಯಲ್ ಎನರ್ಜಿ? ಸೊ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಅಂತ ನಾವು ಯಾವುದಕ್ಕೆ ಕರಿತೇವೆ, ಲಾಸ್ಟ್ ಇಯರ್ ನೀವೆಲ್ಲ ಸ್ಟಡಿ ಮಾಡಿದ್ರಿ, ಕಾಮನ್ ಆಗಿ ಗೊತ್ತಿರುವಂತದ್ದು. ಸೊ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ, ಸೊ ಯಾವುದೇ ಒಂದು ಒಬ್ಜೆಕ್ಟ್ ಅನ್ನ, ಎನಿ ಒಬ್ಜೆಕ್ಟ್, ಸೊ ಅದನ್ನ ಒಂದು ಪೊಸಿಷನ್ ಗೆ ತರಬೇಕು ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತ ಅನ್ನೋದು ದ ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ
by virtue of its position ಅಲ್ವಾ. ಸೊ ಇನ್ ದ ಸೇಮ್ ವೇ, ಸೊ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದನ್ನ ನಾವೇನ್ ಹೇಳ್ಬಹುದು ಅಂದ್ರೆ, ಸೊ ಯಾವುದಾದ್ರೂ ಒಂದು ಅಸೆಂಬ್ಲಿಯನ್ನ ಅಸೆಂಬಲ್ ಮಾಡಬೇಕು ಅಂದ್ರೆ ವರ್ಕ್ ಡನ್ ಇನ್ ಅಸೆಂಬ್ಲಿಂಗ್ ದ ಚಾರ್ಜಸ್. ಸೊ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ ಇದೆ. ಫಾರ್ ಎಕ್ಸಾಂಪಲ್, ಅ ಸಿಸ್ಟಮ್ ಕಂಟೇನ್ ಅ ಸಿಂಗಲ್ ಚಾರ್ಜ್ ಕ್ಯೂ. ಸೊ ಚಾರ್ಜ್ ಕ್ಯೂ ಇಸ್ ಪ್ಲೇಸ್ಡ್ ಎಟ್ ಪಾಯಿಂಟ್ ಎ. ಸೊ ಚಾರ್ಜ್ ಕ್ಯೂ ಅನ್ನ ಪಾಯಿಂಟ್ ಎಗೆ ತರಲಿಕ್ಕೆ ಎಷ್ಟು ವರ್ಕ್ ಡನ್ ಆಗಿದೆ ಅನ್ನೋದು ಎನರ್ಜಿ ಆಫ್ ದಿ ಸಿಸ್ಟಮ್ ಆಗತ್ತೆ. ಓಕೆ, ಸೊ ಇಫ್ ದರ್ ಇಸ್ ಪಾಯಿಂಟ್ ಎ, ಇನಿಷಿಯಲಿ ಇನ್ ದ ಪಾಯಿಂಟ್ ಎ ದರ್ ಇಸ್ ಅ ನೋ ಚಾರ್ಜ್, ಯಾವುದೇ ಚಾರ್ಜ್ ಇರ್ಲಿಲ್ಲ ಅಂತ ಇಟ್ಕೊಳ್ಳು. ಚಾರ್ಜ್ ಫ್ರೀ ರೀಸನ್ ಆಗಿತ್ತು. ಯಾವುದು? ಪಾಯಿಂಟ್ ಎ ಅನ್ನೋದು ಸ್ಪೇಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ದಟ್ ಇಸ್ ದ ಚಾರ್ಜ್ ಫ್ರೀ ರೀಸನ್. ಸೊ ಇನ್ ದಿಸ್ ರೀಸನ್, ಇಫ್ ವಿ ಬ್ರಾಟ್ ಅ ಚಾರ್ಜ್ ಕ್ಯೂ ಅನ್ನ ತಗೊಂಡ್ಬಂದ್ವಿ ಅಂದ್ರೆ ಇಲ್ಲಿ ನಾವು ಯಾವುದೇ ವರ್ಕ್ ಡನ್ ಮಾಡೋದು ಬೇಡ. ಯಾಕಂದ್ರೆ ಇದರ ಮೂಮೆಂಟ್ ಅನ್ನ ಅಪೋಸ್ ಮಾಡುವಂತವರು ಇಲ್ಲಿ ಯಾರು ಇಲ್ಲ ಅಲ್ವಾ. ಸೊ ಇಫ್ ದರ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಕ್ರಿಯೇಟ್ ಆಗುತ್ತೆ? ವೆನ್ ದರ್ ಇಸ್ ಅ ಚಾರ್ಜ್. ಇಫ್ ದರ್ ಇಸ್ ಅ ಚಾರ್ಜ್ ಆರ್ ಸಿಸ್ಟಮ್ ಆಫ್ ಚಾರ್ಜಸ್ ಆರ್ ಎನಿ ಚಾರ್ಜ್ ಕಾನ್ಫಿಗರೇಷನ್ ಇದ್ರೆ, that creates an electric field. If there is an electric field, so this electric field opposes the moment of other charges. So ಬೇರೆ ಚಾರ್ಜ್ ಅನ್ನ ಅಲ್ಲಿ ತರಲಿಕ್ಕೆ ಅದು ಏನ್ ಮಾಡುತ್ತೆ? ಅಪೋಸ್ ಮಾಡುತ್ತೆ. ಸೊ ಸಪೋಸ್ ನಮ್ಗೆ ಇನಿಷಿಯಲಿ ಯಾವುದೇ ಚಾರ್ಜ್ ಇಲ್ಲ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದ್ರೆ, ನಾವೇನ್ ಮಾಡಬಹುದು? ವಿ ಕ್ಯಾನ್ ಮೂವ್ ಈಸಿಲಿ ದ ಚಾರ್ಜಸ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಲ್ವಾ. ಸೊ ಆವಾಗ ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಆಗತ್ತೆ. ಸೊ ದಿಸ್ ವರ್ಕ್ ಡನ್ 0 ಆಯ್ತಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು 0 ಆಗತ್ತೆ. ಓಕೆ, ಸೊ ಈಗ ಆ ಕೇಸ್ ಇಲ್ಲ, ಬಟ್ ಈ ಕೇಸಲ್ಲಿ ಇದು ಪೊಟೆನ್ಷಿಯಲ್ ಎನರ್ಜಿಯನ್ನ ಡಿಫೈನ್ ಮಾಡುವಂತದ್ದು. ಇಫ್ ದರ್ ಇಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಲ್ವಾ. ಸೊ ಆ ವರ್ಕ್ ಡನ್ ಏನಾಗತ್ತೆ? ಸ್ಟೋರ್ಡ್ ಆಸ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೀತೇವೆ. ಸೊ ಪೊಟೆನ್ಷಿಯಲ್ ಎನರ್ಜಿಯನ್ನ ಹೇಗೆ ಬರೀಬಹುದು ಅಂದ್ರೆ, ಇಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಂತ ಬರೀತೇವೆ. ಸೊ ಸೇಮ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯಲ್ಲಿ ವರ್ಕ್ ಡನ್ ಇಸ್ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಹಾಗೆ ಇಲ್ಲಿ ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿಯಲ್ಲೂ ಅಷ್ಟೇ, ವರ್ಕ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಫ್ರಮ್ ಆರ್ ಇನ್ ಅಸೆಂಬ್ಲಿಂಗ್ ದ ಚಾರ್ಜಸ್ ಟು ದ ರಿಸ್ಪೆಕ್ಟಿವ್ ಪೊಸಿಷನ್ಸ್ is stored as energy and that energy is called potential energy. ಸೊ ಇಲ್ಲಿ ನಾವು ಹೇಗೆ ಬರಿಬಹುದು? U is equal to ಏನ್ ಬರಿಬಹುದು? Q into V ಅಂತ ಬರಿಬಹುದು ವರ್ಕ್ ಡನ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ. ಸೊ ವರ್ಕ್ ಡನ್ಗೆ ಎಕ್ಸ್ಪ್ರೆಷನ್ ಹೇಗೆ? ಯಾಕಂದ್ರೆ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಏನಾಗತ್ತೆ? ವರ್ಕ್ ಡನ್ ಡಿವೈಡೆಡ್ ಬೈ ದ ಚಾರ್ಜ್ ಮೋಡ್ ಅಲ್ವಾ. ಸೊ ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಾಯ್ತು? Q into V ಅಂತ ಆಯ್ತು. ಸೊ ಈ ಡೆಫಿನೇಷನ್ ಅನ್ನ ಯೂಸ್ ಮಾಡಬಹುದು. ಸೊ ಈ ಎಕ್ಸ್ಪ್ರೆಷನ್ ಇಂದ ನಾವೇನ್ ಹೇಳ್ಬಹುದು? If potential is more, then the potential energy is more. So potential is less, lower potential means potential energy is also less ಅಂತ ಹೇಳ್ಬೋದು. ಓಕೆ, ಸೊ ಈ ಕೇಸ್ ಅನ್ನ ನೋಡೋಣ. ಇಲ್ಲೇನಿದೆ? ಚಾರ್ಜ್ ಇಸ್ ಮೂವ್ ಫ್ರಮ್ ಲೋವರ್ ಪೊಟೆನ್ಷಿಯಲ್ ಟು ಎ ಹೈಯರ್ ಪೊಟೆನ್ಷಿಯಲ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಚಾರ್ಜ್ ಇಸ್ ಮೂವ್ ಫ್ರಮ್ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಸೊ ಅಂದ್ರೆ ನಾವು ಹೇಗೆ ಮೂವ್ ಮಾಡ್ತಾ ಇದ್ದೇವೆ ಚಾರ್ಜ್ ಅನ್ನ? VA to VB ಅಲ್ವಾ. ಸೊ ಅಥವಾ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್. ಸೊ ಲೋವರ್ ಟು ಹೈಯರ್ ಅಂದ್ರೆ ಹಿಯರ್ ದರ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂದ್ರೆ, ಇಟ್ ಈಸ್ ಲೋವರ್ ಅಲ್ಲಿ ಅಂದ್ರೆ ಹೈಯರ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಆಲ್ವೇಸ್, ಪೊಟೆನ್ಷಿಯಲ್ ಇದೆ ಅಂದ್ರೆ ಅಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಆಯ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಎ ಸ್ಕೇಲಾರ್, ಇದಕ್ಕೆ ಡೈರೆಕ್ಷನ್ ಇಲ್ಲ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಸಮ್ ಡೈರೆಕ್ಷನ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿರುತ್ತೆ ಅಂದ್ರೆ, ಇಟ್ ಈಸ್ ಆಲ್ವೇಸ್ ಫ್ರಮ್ ಹೇಗಿರುತ್ತೆ? ಹೈಯರ್ ಪೊಟೆನ್ಷಿಯಲ್ ಟು ಲೋವರ್, ಹೈಯರ್ ಟು ಲೋವರ್ ಇರುತ್ತೆ. ಯಾವುದು? ಫೀಲ್ಡ್ ಇನ ಡೈರೆಕ್ಷನ್ ಹೈಯರ್ ಟು ಲೋವರ್ ಇರುತ್ತೆ. ಅಂದ್ರೆ ಫೀಲ್ಡ್ ಡೈರೆಕ್ಷನ್ ಹೇಗಾಯ್ತು ಇಲ್ಲಿ? ಬಿ ಟು ಎ ಇದೆ, ಯಾಕಂದ್ರೆ ಅಟ್ ಪಾಯಿಂಟ್ ಬಿ ಇಸ್ ಹೈಯರ್ ಪೊಟೆನ್ಷಿಯಲ್ ಅಲ್ವಾ. ಸೊ ಅಂದ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ ಡೈರೆಕ್ಷನ್ ಆಯ್ತು. ಸೊ ಈಗ ನಾವು ಏನ್ ಮಾಡ್ತಾ ಇದ್ದೇವೆ ಇಲ್ಲಿ?
a test charge is moved from lower to higher. So means we are moving the charge from lower potential to higher potential or against the electric field. So against the electric field ನಾವು ವರ್ಕ್ ಡನ್ ಅನ್ನ against the electric field ಮೂವ್ ಮಾಡಬೇಕು ಚಾರ್ಜ್ ಅನ್ನ. That means against the electric field means we are doing a some work on the test charge ಅಲ್ವಾ, ವರ್ಕ್ ಡನ್ ಆನ್ ದಿ ಟೆಸ್ಟ್ ಚಾರ್ಜ್. ಸೊ ಇದೇನಾಗಿದೆ, ಟೆಸ್ಟ್ ಚಾರ್ಜ್ ಮೇಲೆ ವರ್ಕ್ ಡನ್ ಆಗಿದೆ. ಈ ಕೇಸಲ್ಲಿ ವರ್ಕ್ ಈಸ್ ಡನ್ on the test charge. Okay. So this work done on the test charge andaga according to work energy theorem W is equal to ಏನು ಹೇಳುತ್ತೆ ಅದು ಡೆಲ್ಟಾ ಇ ಅಂತ ಹೇಳುತ್ತೆ. ಲಾಸ್ಟ್ ಇಯರ್ ಬಂದಿದೆ. ಸೊ ವರ್ಕ್ ಎನರ್ಜಿ ಥಿಯರಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಥಿಯರಮ್ ಅಲ್ವಾ, ವರ್ಕ್ ಪವರ್ ಎನರ್ಜಿಯಲ್ಲಿ ಕಲಿತೀರಿ ನೀವು. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಇ ಅಂತ ಬರೀತೇವೆ. ಫೈನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಎನರ್ಜಿ ಅಂತ ಬರೀತೇವೆ ಅಲ್ವಾ. ಸೊ ಇಲ್ಲಿ ವರ್ಕ್ ಡನ್ ಆನ್ ದ ಟೆಸ್ಟ್ ಚಾರ್ಜ್ ಅಂದಾಗ ಸೊ ಏನಾಗತ್ತೆ, ಸೊ ಇಲ್ಲಿ ಎನರ್ಜಿ ಏನಾಗತ್ತೆ, ಇನ್ಕ್ರೀಸಸ್. ಎನರ್ಜಿ ಇನ್ಕ್ರೀಸ್ ಆಗೋದಕ್ಕೆ ಸೊ ಇಲ್ಲಿ ನಾವೇನ್ ಹೇಳ್ಬೋದು, ವೆನ್ ಅ ಟೆಸ್ಟ್ ಚಾರ್ಜ್ ಇಸ್ moved from lower to higher potential, the energy of the energy of the test charge, energy of the system also increases. Also the energy of the test charge ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಸೊ ಈ ಕೇಸಲ್ಲಿ the potential energy of test charge will increase. ಅಂದ್ರೆ ಆನ್ಸರ್ ಯಾವ್ದಾಗತ್ತೆ, ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. 9th ಕ್ವಶನ್ಗೆ ಆನ್ಸರ್ ಬಿ ಇಸ್ ಕರೆಕ್ಟ್ ಆನ್ಸರ್. ಓಕೆ. ಸೊ ಇಲ್ಲಿ ಆಕ್ಚುಲಿ ನಾವೇನ್ ಹೇಳ್ಬೋದು ಅಂದ್ರೆ ಜಸ್ಟ್ ಥಿಯರಿಯನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಳೋದು ಏನಂದ್ರೆ, ಟೆಸ್ಟ್ ಚಾರ್ಜ್ ಇಸ್ ಮೂವಿಂಗ್ ಫ್ರಮ್ ಲೋವರ್ ಟು ಹೈಯರ್. ಸೊ ಲೋವರ್ ಟು ಹೈಯರ್ ಪೊಟೆನ್ಶಿಯಲ್ ಮೀನ್ಸ್ we are moving the charge from against the electric field present there. So ಯಾಕಂದ್ರೆ electric field direction is always from higher to lower ಇರುತ್ತೆ. ಸೊ ಹಾಗಾಗಿ ಏನಾಯ್ತು, ವರ್ಕ್ ಡನ್ ಆನ್ ದ ಚಾರ್ಜ್, ವರ್ಕ್ ಡನ್ ಆನ್ ದಿ ಟೆಸ್ಟ್ ಚಾರ್ಜ್. ದಟ್ ಮೀನ್ಸ್ ದ ವರ್ಕ್ ಡನ್ ಆನ್ ದ ಟೆಸ್ಟ್ ಚಾರ್ಜ್ ಮೀನ್ಸ್ ಎನರ್ಜಿ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಒನ್ನಿಗೆ ಹೋಗೋಣ. ಸೊ ಇದು ಡೈಪೋಲ್ ಮೇಲೆ ಇರುವಂತ ಕ್ವಶನ್. ಸೊ ಸ್ವಲ್ಪ ಲೆಂದಿ ಆಗಿದೆ. an electric dipole of length 20 centimeter. ಸೊ ಏನ್ ಹೇಳ್ತಾ ಇದ್ದಾರೆ, ಒಂದು ಡೈಪೋಲ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದರ ಲೆಂತ್ ಎಷ್ಟಿದೆ, ಡೈಪೋಲ್ ಆಫ್ ಲೆಂತ್ ಅಂದ್ರೆ 2L ಅಂತ ತಗೊಂಡ್ರೆ 20 ಸೆಂಟಿಮೀಟರ್ ಅಲ್ವಾ. ಸೊ 20 ಸೆಂಟಿಮೀಟರ್ ಮೀನ್ಸ್ 20 into 10⁻⁻² ಮೀಟರ್. ಓಕೆ. So having charges Q1 is equal to Q2 is equal to magnitude ತಗೊಂಡ್ರೆ ಎಷ್ಟಿದೆ, 3 into 10⁻³ ಕೂಲಂ. Charge placed at 60 degree with respect to uniform electric field. So the angle between dipole moment, direction of dipole moment, last class ಅಲ್ಲಿ ಹೇಳಿದ್ದೇನೆ ನಾನು. So direction of dipole moment and direction of electric field is equal to 60 degree. With respect to a uniform electric field, experiences a torque of magnitude 6 Newton meter. Torque ಅನ್ನ ಟೌ ಅಂತ ಡಿನೋಟ್ ಮಾಡ್ತೇವೆ. ಸೊ ಎಷ್ಟು ಕೊಟ್ಟಿದ್ದಾರೆ, 6 Newton meter. The potential of the dipole is, ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, potential of the dipole ಅಥವಾ potential energy ಅಂತಾನು ಹೇಳ್ಬೋದು. ಸೊ ಯು ಅಂತ ಡಿನೋಟ್ ಮಾಡ್ತೇವೆ ಜನರಲಿ. ಆಕ್ಚುಲಿ ಇದು ಪೊಟೆನ್ಶಿಯಲ್ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಡೈಪೋಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇಲ್ಲಿ ನಾವು ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಆ ಇಕ್ವೇಶನ್ ಏನಪ್ಪಾ ಅಂದ್ರೆ ಜಸ್ಟ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಗಳಿದಾವೆ. ಹಾಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ಸೊ ಡೈಪೋಲಿನ ಡೆಫಿನೇಷನ್ ಅಥವಾ ಇನ್ ಕೇಸ್ ಆಫ್ ಎ ಡೈಪೋಲ್, ಸೊ ಅಲ್ಲಿ ಏನಾಗತ್ತೆ, ಟಾರ್ಕಿನ ಡೆಫಿನೇಷನ್ ಗೊತ್ತಿರ್ಬೇಕು. ಅದ್ರ ಜೊತೆಗೆ ಸೊ ಡೈಪೋಲ್ ಎನರ್ಜಿ, potential energy of the dipole ಗೊತ್ತಿರಬೇಕು. ಓಕೆ. ಸೊ ಫಸ್ಟ್ ಆಫ್ ಆಲ್ we go to the expression for potential energy of the dipole. ಸೊ potential energy of the dipole is equal to, ನಾವು ಹೇಗೆ ಬರೀಬಹುದು ಅಂದ್ರೆ, ಎನರ್ಜಿ ಆಫ್ ದ ಡೈಪೋಲ್ ಅನ್ನ U is equal to, ಫಾರ್ಮುಲಾ ಏನಿದೆ ಅಂದ್ರೆ ಮೈನಸ್ PE cos theta. ಓಕೆ, ಮೈನಸ್ PE cos theta ಮೈನಸ್
PE cos theta. ಇದು ಫಾರ್ಮುಲಾ ಆಕ್ಚುಲಿ. ಓಕೆ, ಸೊ ಎನರ್ಜಿ ಆಫ್ ದ ಡೈಪೋಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಂದ್ರೆ ಈ ಕೇಸಲ್ಲಿ ಇದು ಏನಾಯ್ತು -2PE cos theta. ಸೊ ಇದು ಹೇಗೆ ಬಂತಂದ್ರೆ ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನ್ ಹೇಳಿ, ಹಿಯರ್ there are two charges -Q and +Q. ಸೊ ಇನ್ ದಿಸ್ ಸಿಸ್ಟಮ್ there are two charges ಅಲ್ವಾ. ಸೊ ಈ ಎರಡು ಚಾರ್ಜಸ್ ಅನ್ನ ಅಸೆಂಬಲ್ ಮಾಡ್ಲಿಕ್ಕೆ ಅಂದ್ರೆ ಟು ಕೀಪ್ ದಿಸ್ ಚಾರ್ಜಸ್ at a distance of 2L. So here charge Q is placed at point A and charge +Q is placed at point B. ಸೊ ಇಲ್ಲಿ A ಮತ್ತೆ B ಗೆ ಇದನ್ನ ತಗೋಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಇನ್ಫಿನಿಟಿಯಿಂದ ಇಲ್ಲಿಗೆ ಮೂವ್ ಮಾಡ್ಬೇಕು ಅಲ್ವಾ, ಈ ಚಾರ್ಜಸ್ ಅನ್ನ ಅಸೆಂಬಲ್ ಮಾಡ್ಲಿಕ್ಕೆ ಇದಿಷ್ಟು ಡಿಸ್ಟೆನ್ಸ್ ಅಲ್ಲಿ ಇಡಬೇಕು. ಸೊ ಇವೆರಡೂ ಚಾರ್ಜಸ್ ಅನ್ನ ಅಸೆಂಬಲ್ ಮಾಡ್ಲಿಕ್ಕೆ ಅಂದ್ರೆ ಈ ತರ ಸಪರೇಷನ್ ಅಲ್ಲಿ ಇಡ್ಲಿಕ್ಕೆ ನಾವು ಎಷ್ಟು ವರ್ಕ್ ಡನ್ ಮಾಡ್ತೇವೋ that work done is stored as potential energy. ಸೊ ಹಾಗಾಗಿ U is equal to -PE cos theta, ಒಂದು ಚಾರ್ಜ್ಗೆ ಇನ್ನೊಂದು ಚಾರ್ಜ್ಗೆ ಕೂಡ -PE cos theta, ಟೋಟಲ್ ಆಗಿ -2PE cos theta. ಓಕೆ, ಸೊ ಈ ಇಕ್ವೇಶನ್ ಅಲ್ಲಿ P ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಹೇಳಿ, P is equal to ಏನಾಗತ್ತೆ ನಮ್ಗೆ Q into 2L ಅಂತ ಬರೀಬಹುದು ಅಲ್ವಾ. ಥೀಟಾ ಇಸ್ ಗಿವನ್, cos theta ಸಿಗತ್ತೆ. ಗೊತ್ತಿಲ್ಲದೆ ಇರೋದು ಯಾವುದು, ಈ ವ್ಯಾಲ್ಯೂ ಇಸ್ ನಾಟ್ ಗಿವನ್. ಓಕೆ, ಸೊ ಬಟ್ ಈ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಈ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಬಿಕಾಸ್ ಹಿಯರ್ ಟೌ ವ್ಯಾಲ್ಯೂ ಇಸ್ ಗಿವನ್ ಅಲ್ವಾ. ಟೌ ಈಸ್ ಈಕ್ವಲ್ ಟು ದ ಟಾರ್ಕ್ ಆಕ್ಟಿಂಗ್ ಆನ್ ದ ಡೈಪೋಲ್ ಈಸ್ ಈಕ್ವಲ್ ಟು ಏನಾಗತ್ತೆ, ಟೌ ಈಸ್ ಈಕ್ವಲ್ ಟು PE sin theta. ಕರೆಕ್ಟಾ, ಫಾರ್ಮುಲಾ ಏನಿದೆ, ಟೌ ಈಸ್ ಈಕ್ವಲ್ ಟು PE sin theta. ಸೊ ಇನ್ ದಿಸ್ ಕೇಸ್ E is equal to ಏನಾಯ್ತು ಹಾಗಾದ್ರೆ, ಟೌ ಡಿವೈಡೆಡ್ ಬೈ ಏನಾಯ್ತು P sin theta ಆಯ್ತು ಅಲ್ವಾ. ಓಕೆ, ಟೌ ಎಷ್ಟಿದೆ 6 ಕೊಟ್ಟಿದ್ದಾರೆ, ನ್ಯೂಟನ್ ಮೀಟರ್ ಇದೆ, SI ಯೂನಿಟ್ಸ್ ಎಲ್ಲ ಇದೆ. ಡಿವೈಡ್ ಬೈ P ಎಷ್ಟಿದೆ ಗೊತ್ತಿಲ್ಲ ನಮ್ಗೆ, Q into 2L. Q ಎಷ್ಟಿದೆ 3 into 10⁻³ ಇಂಟು 2L ಎಷ್ಟಿದೆ 20 into 10⁻². ಓಕೆ, ಇಂಟು ಸೈನ್ ಥೀಟಾ. ಸೈನ್ ಎಷ್ಟು, ಸೈನ್ 60. ಸೈನ್ 60 ಅಂದ್ರೆ ಎಷ್ಟಾಗತ್ತೆ, ಸೈನ್ 60 ಇಸ್ ಹೌ ಮಚ್, ಎಷ್ಟಾಗತ್ತೆ, ಸೈನ್ 60 ವ್ಯಾಲ್ಯೂ ಇಸ್ √3/2 ಅಂತ ಬರೀಬಹುದು ಅಲ್ವಾ. ಸೊ ಸೈನ್ 60 ಇಸ್ √3/2 ಆಗುತ್ತೆ. ಓಕೆ, ಸೊ ಆ ವ್ಯಾಲ್ಯೂ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ ದ ಏನ್ ಬರುತ್ತೆ, ಇದು 6 ಡಿವೈಡ್ ಬೈ 10⁻³ -2 ಅನ್ನ ಮೇಲ್ಗಡೆ ತಗೊಂಡು ಹೋಗುವ, 10⁻+5 ಡಿವೈಡೆಡ್ ಬೈ 3 into 2 20 60 into sin 60 is √3/2 ಆಗುತ್ತೆ. ಕರೆಕ್ಟಾ, ಸೊ √3/2 ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಹೀಗೂ ಮಾಡ್ಬೋದು. 6 ಅಂದ್ರೆ ಇದು 10 ಆಯ್ತು, ಇದು 5 ಆಯ್ತು, 5√3 ಉಳ್ಕೊಂತು. ಸೊ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಅನ್ನು ಮಾಡಿದ್ರೆ E is equal to ಏನ್ ಬಂತು, ಸಾರಿ ಈ ವ್ಯಾಲ್ಯೂ ಸಿಕ್ತಲ್ವಾ. ಈಗ ನಮ್ಗೆ ಏನ್ ಬೇಕು, U ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. U is equal to -2 into P is how much, ಸೊ P ಎಷ್ಟಿದೆ ಗೊತ್ತಿಲ್ಲ, P is equal to 3 into 10⁻³ ಇಂಟು ಎಷ್ಟಿದೆ 2L is 20 into 10⁻². ಓಕೆ, ಸೊ ಇಂಟು ಈ ವ್ಯಾಲ್ಯೂ ಎಷ್ಟು ಬಂದಿದೆ ನಮ್ಗೆ, 10⁵ ಡಿವೈಡೆಡ್ ಬೈ 5√3. ಕರೆಕ್ಟಾ, ಸೊ 10⁵ ಡಿವೈಡೆಡ್ ಬೈ 5√3 ಇಂಟು cos 60. ಓಕೆ, ಸೊ ಈಸ್ ಈಕ್ವಲ್ ಟು cos 60. cos 60 ಎಷ್ಟಾಗತ್ತೆ, 1/2 ಆಗತ್ತೆ. ಸೊ U ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ, -2 into 3 ಮತ್ತೆ √3 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿತು ಇಲ್ಲಿ, √3 ಇಂಟು 10⁻³ -3 -2 10⁻⁻5 ಇಂಟು 5, ಇಲ್ಲಿ ಎಷ್ಟಿದೆ 20 ಇದೆ,
ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೋದು, ಸೊ √3 ಕ್ಯಾನ್ಸಲ್ ಆಗಿರತ್ತಲ್ವಾ, ಸೊ 5 ಇಂಟು 4 ಸೊ 4 ಮಾಡ್ಬೋದು. ಓಕೆ, ಸೊ ಇಂಟು 20 ಇಂಟು 10⁻⁻5 ಇಂಟು cos 60 is 1/2 ಡಿವೈಡೆಡ್ ಬೈ ಏನಾಯ್ತು ಇಲ್ಲಿ 5. √3 ಕ್ಯಾನ್ಸಲ್ ಮಾಡಿದ್ದೇನೆ, 5 ಉಳಿತು. ಸೊ ದಿಸ್ ಇಸ್ ಈಕ್ವಲ್ ಟು, ಸಾರಿ, ಸೊ ದಿಸ್ ವ್ಯಾಲ್ಯೂ ಇಸ್ ಏನಾಗುತ್ತೆ ಇಲ್ಲಿ, ಸೊ ದ ಫೈನಲ್ ಆನ್ಸರ್ ಇಸ್ ಏನಾಗುತ್ತೆ ಅಂದ್ರೆ ದ ವ್ಯಾಲ್ಯೂ ಇಸ್ -2√3 ಜೌಲ್ಸ್ ಬರುತ್ತೆ. ದ ಆನ್ಸರ್ ಇಸ್ -2. ಸಾಲ್ವ್ ಮಾಡ್ತಾ ಹೋದ್ರೆ ಇದು ಆನ್ಸರ್ ಎಷ್ಟು ಬರುತ್ತೆ, -2√3 ಜೌಲ್ಸ್ ಬಂತು. ಸೊ 5 4s, ಸೊ 2 ಕ್ಯಾನ್ಸಲ್ ಆಯ್ತು. ಸೊ ಅಲ್ಲಿಗೆ 10⁻5 ಮತ್ತೆ 10⁻⁻5 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ -2√3 ಜೆ ಅಂತ ಬರೀಬಹುದು. ಓಕೆ, ಓಕೆ. ಸೊ ಐ ಹೋಪ್ ಇದು ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್, ಫಾರ್ಮುಲಾವನ್ನ ಸಬ್ಸ್ಟಿಟ್ಯೂಟ್ ಮಾಡೋದು. ಸಾರಿ, ದ ಆನ್ಸರ್ ಈಸ್, ಸಾರಿ ರಬ್ಬಾಗ್ಬಿಡ್ತು, ಆನ್ಸರ್ ಈಸ್ ದಿಸ್ ಒನ್, -2√3 ಜೆ ಇಸ್ ದ ಆನ್ಸರ್ ಆಗುತ್ತೆ. ಓಕೆ, ಸೊ 10th ಕ್ವಶನ್ಗೆ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ಜಸ್ಟ್ ಫಾರ್ಮುಲಾವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು, ಇನ್ನೇನು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಓಕೆ, 11th ಕ್ವಶನ್ಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎ ಮೆಟಲ್ ಅಂತ ಕೇಳಿದಾರೆ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎ ಮೆಟಲ್ಗೆ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಆಲ್ರೆಡಿ ನಿಮ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಇದನ್ನ ಡಿಫೈನ್ ಮಾಡ್ತೇವೆ ನಾವು. ಸೊ ಬಟ್ ಹಿಯರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಕೆ ಅಂತ ಡಿನೋಟ್ ಮಾಡ್ತೇವೆ ಜನರಲಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ದ ರೇಷಿಯೋ ಆಫ್ ε0 by ε0 by ε0. That means permittivity of the medium to the permittivity of the free space ಅಲ್ವಾ. ಸೊ permittivity of the medium, okay, divide by permittivity of free space ಆಗುತ್ತೆ. ಸೊ ಸೇಮ್ permittivity of in air or permittivity of free space ಅಂತ ತಗೊಳ್ತೇವೆ. ε/ε0. ಸೊ ಬಟ್ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೆ ಇನ್ನೂ ಒಂದು ಡೆಫಿನೇಷನ್ ಅನ್ನ ಬರೀಬಹುದು. ಯಾಕಂದ್ರೆ 1/4π ಇಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಅನ್ನ ಬರೆದ್ರೆ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4π ε0 ಅಂತ ಯೂಸ್ ಮಾಡ್ತೇವಲ್ವಾ. 1/4π ε0 ಆರ್ ಆಕ್ಚುಲಿ ಅದು, ಸೊ ಸಪೋಸ್ ದ ಚಾರ್ಜ್ ಇಸ್ ಪ್ಲೇಸ್ಡ್ ಇನ್ ಅ ಮೀಡಿಯಂ ಆದ್ರೆ ಆ ಕೇಸಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಅಥವಾ ಇದನ್ನ ಈ ರೀತಿ ರೇಷಿಯೋದಲ್ಲಿ ಕೂಡ ನಾವು ಬರೀಬಹುದು. ಯಾಕಂದ್ರೆ ಇಲೆಕ್ಟ್ರಿಕ್ ಫೀಲ್ಡಿನ ಎಕ್ಸ್ಪ್ರೆಷನ್ ಏನಿದೆ, ಇ ಇಸ್ ಈಕ್ವಲ್ ಟು 1/4π ε0. ಸಪೋಸ್ ಇಟ್ ಈಸ್ ಅ ಪ್ಲೇಸ್ಡ್ ಇನ್ ಅ ಮೀಡಿಯಂ ಆದ್ರೆ, ಸೊ ಆವಾಗ ε k ಅಂತ ಕೂಡ ಯೂಸ್ ಮಾಡ್ಬೇಕು ನಾವು, ಅಥವಾ εr ಅನ್ನ ಕೂಡ ಹಾಕ್ಬೇಕು. ಸೊ ಅಲ್ವಾ. ಸೊ Q1/r² ಅಂತ ಡಿನೋಟ್ ಮಾಡ್ತೇವೆ, ಅಥವಾ Q/r² ಅಂತ ಡಿನೋಟ್ ಮಾಡ್ತೇವೆ. ಸೊ ದ ε0 ಕಮ್ಸ್ ಇನ್ ದ ಡಿನಾಮಿನೇಟರ್. ಸೊ ಹಾಗಾಗಿ ε/ε0 ಇರೋದು ಇಲೆಕ್ಟ್ರಿಕ್ ಫೀಲ್ಡ್ ರೇಷಿಯೋದಲ್ಲಿ ಏನಾಗುತ್ತೆ, E0/E ಅಂತ ಆಗತ್ತೆ. ಓಕೆ, ಸೊ ಈಗ ಎಕ್ಸ್ಪ್ರೆಷನ್ ಏನಾಯ್ತು ಹಾಗಾದ್ರೆ ನಮ್ಗೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಏನಾಗತ್ತೆ, E0/E ಅಲ್ವಾ. ಸೊ ಫಾರ್ ಎ ಮೆಟಲ್ E0 ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ದ ಇಲೆಕ್ಟ್ರಿಕ್ ಫೀಲ್ಡ್. ಸೊ ವೆನ್ ದ ಮೀಡಿಯಂ ಇಸ್ ಯಾವುದು, ಏರ್ ಆರ್ ವ್ಯಾಕ್ಯೂಮ್ ಆದ್ರೆ E0 ಅಂತ ಡಿನೋಟ್ ಮಾಡ್ತೇವೆ. ಸೊ ಇಫ್ ದರ್ ಇಸ್ ಎ ಕಂಡಕ್ಟರ್, ಮೆಟಲ್ ಅಂತ ಕೊಟ್ಟಿದಾರಲ್ವಾ, ಮೆಟಲ್ ಈಸ್ ಏನಾಗುತ್ತೆ, ಮೆಟಲ್ ಇಸ್ ಅ ವೆರಿ ಗುಡ್ ಕಂಡಕ್ಟರ್. ಮೆಟಲ್ ಅನ್ನೋದು ಪ್ಯೂರ್ ಕಂಡಕ್ಟರ್ ಅಥವಾ ವೆರಿ ಗುಡ್ ಕಂಡಕ್ಟರ್. ಓಕೆ, ಸೊ ಮೆಟಲ್ಗೆ ಏನಾಗತ್ತೆ ಅಂದ್ರೆ, ಫಾರ್ ಎ ಮೆಟಲ್ electric field is inside the metal. So inside the metal
ಇಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಯಾಕಂದ್ರೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸಪೋಸ್ ಅ ಸ್ಪಿಯರ್ ಇದ್ರೆ ಸೊ ಅಲ್ಲೇನಾಗತ್ತಂದ್ರೆ ಪರ್ಫೆಕ್ಟ್ ಕಂಡಕ್ಟರ್ ಲೈಕ್ ಅ ಮೆಟಲ್ಗೆ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0. ದರ್ ಇಸ್ ಅ ನೋ ಇಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಮೆಟಲ್. ಸೊ ಇ ಇಸ್ ಈಕ್ವಲ್ ಟು ಏನಾಗುತ್ತೆ 0. ಸೊ ಓಕೆ, ಸೊ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಬರೋದು ಎಲ್ಲಿ ಅಂದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗಳಲ್ಲಿ ಅಥವಾ ಕೆಪಾಸಿಟರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಬೇಸ್ಡ್ ಆನ್ ದ ಕೆಪಾಸಿಟರ್. ಇಫ್ ದರ್ ಇಸ್ ಅ ಕೆಪಾಸಿಟರ್, ಸೊ ಕೆಪಾಸಿಟರ್ ಅಲ್ಲಿ ಏನಿರುತ್ತೆ ಅಂದ್ರೆ ದರ್ ಆರ್ 2 ಪ್ಲೇಟ್ಸ್ ಈ ತರ. ಓಕೆ, ಸೊ ಇದು ಪ್ಲೇಟ್ 1 ಅಂತ ತಗೊಳ್ಬಹುದು, ಇದು ಪ್ಲೇಟ್ 2. ಸೊ 2 ಚಾರ್ಜ್ ಪ್ಲೇಟ್ಸ್ ಇರುತ್ತೆ, ಅಂದ್ರೆ ಸಿಸ್ಟಮ್ ಆಫ್ 2 ಕಂಡಕ್ಟರ್ಸ್ ಸಪರೇಟೆಡ್ ಬೈ ಅ ಸಮ್ ಡಿಸ್ಟೆನ್ಸ್. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಬರೋದು ಈ ಕ್ವಶನ್ ಅಲ್ಲಿ ಇಫ್ ದ ಸ್ಪೇಸ್ ಬಿಟ್ವೀನ್ ದೀಸ್ 2 ಏನಾಗುತ್ತೆ ಕಂಡಕ್ಟರ್ಸ್ ಅನ್ನ ಮೊದಲೇ ಏರ್ ಇದ್ರೆ ಅವಾಗ ಎಕ್ಸ್ಪ್ರೆಷನ್ ಎಪ್ಸಿಲಾನ್ ನಾಟ್ ಅಥವಾ ಇ ನಾಟ್ ಇಲೆಕ್ಟ್ರಿಕ್ ಫೀಲ್ಡ್ ಗೆ. ಸೊ ಸಪೋಸ್ ದರ್ ಇಸ್ ಎ ಮೆಟಲ್ ಇದ್ರೆ ಅವಾಗ ಬರೋದು ಇ ಅಂತ ಬಂತು. ಸೊ ಈ ಕೇಸಲ್ಲಿ ಇನ್ಸೈಡ್ ದ ಮೆಟಲ್ ಆರ್ ಫಾರ್ ಎ ಗುಡ್ ಕಂಡಕ್ಟರ್ ಇ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇ ಇಸ್ ಈಕ್ವಲ್ ಟು 0 ಅಂತ ಅಂದಾಗ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ಏನಾಯ್ತು, ಇ ನಾಟ್ ಡಿವೈಡೆಡ್ ಬೈ 0. ವಾಟ್ ಇಸ್ ದ ವ್ಯಾಲ್ಯೂ? ಇ ನಾಟ್ ಬೈ 0 ಅಂದ್ರೆ ದ ಆನ್ಸರ್ ಇಸ್ ಇನ್ಫಿನಿಟಿ ಅಲ್ವಾ. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫಾರ್ ಎ ಮೆಟಲ್ ಇಸ್ ಆನ್ಸರ್ ಇಸ್ ಇನ್ಫಿನಿಟಿ ಅಂತ ಹೇಳ್ಬೋದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ, 12th one. Okay, so when air is replaced by ಏನ್ ಹೇಳ್ತಾರೆ, ಡೈಎಲೆಕ್ಟ್ರಿಕ್ of constant K, the maximum force of attraction between the 2 charges separated by a distance. Okay, so ಇಲ್ಲಿ force between, actually it is based on the electrostatic force, Coulomb's force ಪ್ರಕಾರ ಇದೆ. Coulomb's force ಏನ್ ಹೇಳುತ್ತೆ, if there are 2 charges Q1 and Q2. Okay, so they are separated by a distance d. So in that case, according to Coulomb's law, if there is a air or vacuum idre, the force of electrostatic force between 2 charges is equal to 1 by 4 pi epsilon naught Q1 Q2 by d square ಅಂತ ಬರೀತೇವೆ. ಕರೆಕ್ಟಾ? ಓಕೆ, ಸೊ ಅದ್ರ ಬದಲು ನಾವು ಏನ್ ಯೂಸ್ ಮಾಡಿದ್ರೆ, ಸೊ ಸಪೋಸ್ ನಾವ್ ಏನ್ ಮಾಡ್ತಾ ಇದ್ದೇವೆ, ದ ಫೋರ್ಸ್ when air is replaced by a dielectric medium of constant K. ಸೊ ಕಾನ್ಸ್ಟೆಂಟ್ K ಅನ್ನ ಯೂಸ್ ಮಾಡಿದ್ರೆ F dash is equal to ಅಲ್ಲಿ ಏನಾಯ್ತು, ಈ ಟರ್ಮ್ ಕೆಳಗಡೆ ಬಂತಲ್ವಾ, 1 by 4 pi epsilon naught into K ಅಂತ ನಾವು ಆಡ್ ಮಾಡಬೇಕು. Q1 Q2 by d square, ಇದು ಇಕ್ವೇಶನ್. ಯಾಕಂದ್ರೆ ಎಪ್ಸಿಲಾನ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಕೆ. ಸೊ ಎಪ್ಸಿಲಾನ್ ಅನ್ನೋದು ಪರ್ಮಿಟಿವಿಟಿ ಆಫ್ ದ ಮೀಡಿಯಂ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ದಿಸ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇಂಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂ, ದಟ್ ಈಸ್ ಕೆ. ಸೊ ಅವಾಗ ಏನಾಯ್ತು ಹೇಳಿ, ದಿಸ್ ಈಸ್ ಈಕ್ವಲ್ ಟು 1 by k ಇಂಟು 1 by 4 pi epsilon naught Q1 Q2 divided by d square. So this represents what ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, 1 by 4 pi epsilon naught Q1 Q2 by d square ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಇಟ್ ರಿಪ್ರೆಸೆಂಟ್ಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಲ್ವಾ. ಸೊ ಡಿವೈಡ್ ಬೈ ಕೆ ಅಂದ್ರೆ ಆನ್ಸರ್ ಏನಾಯ್ತು ಇಲ್ಲಿ, ಸೊ ಇಟ್ ಡಿಕ್ರೀಸಸ್ ಕೆ ಟೈಮ್ಸ್ ಎಫ್ ಇ ಡ್ಯಾಶ್ ಇಸ್ ಎಫ್ ಇ ಬೈ ಕೆ ಅಂತ ಬಂತು, ಇದು ಇಟ್ ಡಿಕ್ರೀಸಸ್ ಬೈ ಕೆ ಟೈಮ್ಸ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಹಳ ಸಿಂಪಲ್ ಕ್ವಶನ್ ಇದು, ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ 13th ಕ್ವಶನ್ ಗೆ ಹೋಗೋಣ. ಸೊ ಇದು ಸ್ವಲ್ಪ ಲೆಂದಿ ಕ್ವಶನ್. 2 ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್. ಸೊ ಇಲ್ಲಿ ಏನ್ ಮಾಡಿದ್ದಾರೆ, 2 ಕಂಡಕ್ಟಿಂಗ್ ಸ್ಪಿಯರ್ಸ್ ಇದಾವೆ ಆಫ್ ರೇಡಿಯೈ ಎ ಅಂಡ್ ಬಿ. ರೇಡಿಯೈ ಏನ್ ತಗೊಂಡಿದ್ದಾರೆ ಇಲ್ಲಿ, ಎ ಅಂಡ್ ಬಿ. ಸೊ 2 ಕಂಡಕ್ಟಿಂಗ್ ಸ್ಪಿಯರ್ ಇದಾವೆ ಅಂದ್ರೆ ಫಾರ್ ಅ ಫಸ್ಟ್ ಕಂಡಕ್ಟಿಂಗ್ ಸ್ಪಿಯರ್, ಫಸ್ಟ್ ಒನ್
ಏನಿದೆ, ರೇಡಿಯೈ ಈಸ್ ಈಕ್ವಲ್ ಟು ಎ, ಅಂದ್ರೆ R1 ಈಸ್ ಈಕ್ವಲ್ ಟು ಎ ಅಂತ ಇಟ್ಕೊಳ್ಳಿ. ಆಫ್ ರೇಡಿಯೈ ಎ ಅಂಡ್ ಬಿ, ಸೆಕೆಂಡ್ ಒನ್ನಿಗೆ ಫಾರ್ ಸೆಕೆಂಡ್ ಒನ್, ಸೊ ಏನಿದೆ, ರೇಡಿಯೈ ಈಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. R2 ಈಸ್ ಈಕ್ವಲ್ ಟು ಬಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ದ ರೇಷಿಯೋ ಆಫ್ electric fields at the surface of two spheres. So here there are two charged conducting spheres. ಎರಡು ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಇದಾವೆ. ಸೊ ಇಲ್ಲಿ ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಎ ವಯರ್, ಒಂದು ವಯರ್ ಇಂದ ಕನೆಕ್ಟ್ ಮಾಡಿದ್ದಾರೆ. ದ ರೇಷಿಯೋ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ಸ್ ಎಟ್ ದ ಸರ್ಫೇಸ್ ಆಫ್ ಟೂ ಸ್ಪಿಯರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಇದು ಸ್ಪಿಯರ್ ಎ ಅಂತ ಇಟ್ಕೊಂಡ್ರೆ, ಇದು ಸ್ಪಿಯರ್ ಬಿ ಅಂತ ಇಟ್ಕೊಂಡ್ರೆ, ನಾವ್ ಏನನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲಿ, ಈ ಎ ಬೈ ಇ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಈ ಎ ಬೈ ಇ ಬಿ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹಿಯರ್ R1 is A ಅಂತ ಕೊಟ್ಟಿದ್ದಾರೆ, R2 is equal to ಏನ್ ಕೊಟ್ಟಿದ್ದಾರೆ, B ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಕೇಸಲ್ಲಿ ಚಾರ್ಜ್ ಅನ್ನ ತಗೊಳ್ಳುವ ಫಸ್ಟ್. ಸೊ QA be the charge on sphere A. ಸೊ ಕಂಡಕ್ಟಿಂಗ್ ವೈರ್ ಇಂದ ಕನೆಕ್ಟ್ ಮಾಡಿದೇವಲ್ವಾ. ಸೊ QA ಚಾರ್ಜ್ ಆನ್ ಸ್ಪಿಯರ್ A, ಹಾಗೆ QB ಅನ್ನೋದು ಚಾರ್ಜ್ ಆನ್ ಸ್ಪಿಯರ್ B. ಓಕೆ, ಸೊ ದಿಸ್ ಇಸ್ ಚಾರ್ಜ್ ಆನ್ A and this is ಚಾರ್ಜ್ ಆನ್ B ಅಂತ ತಗೊಳ್ತೇನೆ. ಓಕೆ, ಸೊ ಈಗ ಏನ್ ಬೇಕು, ನಾವು ಕೆಪಾಸಿಟನ್ಸ್ ಅನ್ನ ಯೂಸ್ ಮಾಡ್ತೇವೆ. ಕೆಪಾಸಿಟನ್ಸ್ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಸೊ ಕೆಪಾಸಿಟನ್ಸ್ ಗೆ ಎಕ್ಸ್ಪ್ರೆಷನ್ ಹೇಗೆ ಬರೀಬಹುದು ಅಂದ್ರೆ, ಲೆಟ್ ಸಿ ಎ ಬಿ ದ ಕೆಪಾಸಿಟನ್ಸ್ ಆಫ್ ಯಾವ್ದಾಗತ್ತೆ, ಸೊ ಕೆಪಾಸಿಟನ್ಸ್ ಆಫ್ ಎ ಅಂತ ಇಟ್ಕೊಡುವ, ಹಾಗೆ ಸಿ ಬಿ ಬಿ ದಿ ಕೆಪಾಸಿಟನ್ಸ್ ಆಫ್ ಬಿ ಅಂತ ಇಟ್ಕೊಳ್ತೀನಿ. ಓಕೆ, ಕೆಪಾಸಿಟನ್ಸ್ ಆಫ್ ಬಿ ಅಂತ ಇಟ್ಕೊಳ್ತೀನಿ. ಇವಿಷ್ಟು ಇನಿಷಿಯಲ್ ಕಂಡೀಷನ್ಸ್. ಓಕೆ, ಸೊ ಇಲ್ಲಿ ಕೆಪಾಸಿಟನ್ಸ್ ಆಫ್ ಎನಿ ಕಂಡಕ್ಟರ್ಸ್ ಅಥವಾ ಯಾವುದೇ ಸ್ಪಿಯರ್ ಇದ್ರೆ ಸಿ ಇಸ್ ಈಕ್ವಲ್ ಟು, ನಾವು ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಸಿ ಇಸ್ ಈಕ್ವಲ್ ಟು ಏನಾಗತ್ತಂದ್ರೆ ಕ್ಯೂ ಬೈ ವಿ ಆಗುತ್ತೆ. ಓಕೆ, ಸೊ ಇದು ಡೆಫಿನೇಷನ್ ಆಫ್ ಕೆಪಾಸಿಟನ್ಸ್ ಆಫ್ ಎ capacitor. C is equal to Q by V, or this capacitance is equal to, ಅಥವಾ charge on capacitor is equal to, so capacitor means it is a device used to store the charges. So charging ಗೆ store charges ಅನ್ನ ಸ್ಟೋರ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂತದ್ದು. ಸೊ ಈ ಕೆಪಾಸಿಟರ್ ಒಂದು ತುಂಬಾ ಇಂಪಾರ್ಟೆಂಟ್ ಡಿವೈಸ್. ಇದನ್ನ ನಾವೇನ್ ಮಾಡ್ತೇವೆ, ಎಲ್ಲ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಇರ್ತವೆ. ಈಗ ನೀವು ಮನೆಯಲ್ಲಿ ಮಿಕ್ಸರ್, ಗ್ರೈಂಡರ್, ಫ್ಯಾನ್ ಎಲ್ಲ ನೋಡಿ, ಅಲ್ಲಿ ಕೆಪಾಸಿಟರ್ಸ್ ಗಳು ಇರ್ತವೆ ಅಲ್ವಾ. ಸೊ ಅದು ಏನ್ ಮಾಡತ್ತೆ, ಚಾರ್ಜಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳತ್ತೆ. ಬೇಕು ಅಂದಾಗ ಅದು ಚಾರ್ಜಸ್ ಅನ್ನ ಪ್ರೊವೈಡ್ ಮಾಡತ್ತೆ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊವೈಡ್ ಮಾಡತ್ತೆ. ಸೊ ಇದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳುವಂತದ್ದು. ಅದರ ಎಕ್ಸ್ಪ್ರೆಷನ್ ಏನ್ ಫಿಸಿಕ್ಸ್ ಅಲ್ಲಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸೊ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು, ಸಿ ಇಂಟು ವಿ, ವೇರ್ ವಿ ಇಸ್ ದ ಪೊಟೆನ್ಶಿಯಲ್ ಅಂತ ತಗೊಳ್ತೇವೆ. ಓಕೆ, ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ. ಈ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ವಾಟ್ ಆರ್ ದ ಅದರ್ ಥಿಂಗ್ಸ್ ಗಿವನ್ ಅಂತ ನೋಡಿದ್ರೆ, ಇಲ್ಲಿ ಕ್ವಶನ್ ಗೆ ಹೋಗೋಣ. ಸೊ ಕ್ವಶನ್ ಏನ್ ಹೇಳುತ್ತೆ ಇಲ್ಲಿ, ಟೂ ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯೈ ಎ ಅಂಡ್ ಬಿ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಓಕೆ, ಸೊ ಈಗ ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಬೇಕಲ್ವಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಸ್ಪಿಯರ್ ಗೆ ಎ ಅಂತ ಇಟ್ಕೊಂಡ್ರೆ, ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಬಿ ಅಂತ ಇಟ್ಕೊಳ್ಳಿ. ದೇ ಆರ್ ಕನೆಕ್ಟೆಡ್ ಬೈ ಅ ವೈರ್. ವೈರ್ ಇಂದ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಪೊಟೆನ್ಶಿಯಲ್ ರಿಮೈನ್ಸ್ ದ ಸೇಮ್. ಇವೆರಡು ಚಾರ್ಜ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಮೇಲೆ ಪೊಟೆನ್ಶಿಯಲ್ ಏನಾಗತ್ತೆ, ಸೇಮ್ ಆಗತ್ತೆ. ಆ ಪೊಟೆನ್ಶಿಯಲ್ ಅನ್ನ ವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಇಕ್ವೇಶನ್ ಅನ್ನ ಬರೆದ್ರೆ, ನಾವು ಇಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಶನ್ ಗೊತ್ತು ನಿಮ್ಗೆ. ಇಲೆಕ್ಟ್ರಿಕ್ ಫೀಲ್ಡ್ ಗೆ ಎಕ್ಸ್ಪ್ರೆಷನ್ ಏನಿದೆ, ಇ ಎ ಇಸ್ ಈಕ್ವಲ್ ಟು, ನಾವೇನ್ ಬರೀತೇವೆ, 1/4πε0 Q by R ಅಲ್ವಾ. ಅಂದ್ರೆ ಇದು QA ಡಿವೈಡೆಡ್ ಬೈ 4πε0 ಏನಾಯ್ತು, R ಅನ್ನೋದು ರೇಡಿಯಸ್ ಇಸ್ ಈಕ್ವಲ್ ಟು, ಸೊ ಇಲ್ಲೇನಾಯ್ತು, ಎ ಇದೆ, ಆರ್ ಅಲ್ಲ ಸಾರಿ, ಎ ಸ್ಕ್ವೇರ್, ಆರ್ ಸ್ಕ್ವೇರ್ ಅಂದ. ಹಾಗೆ ಇ ಎ ಡಿವೈಡೆಡ್ ಬೈ ಇ ಬಿ ಮಾಡ್ಬೇಕು, ರೇಷ್ಯೂ ತಗೊಳ್ತಾ ಇದ್ದೇವೆ. ಸೊ ಇದೇನಾಯ್ತು, ಇ ಎ ಡಿವೈಡ್ ಬೈ ಇ ಬಿ ಅಂದ್ರೆ, ಸೊ ಇಲ್ಲಿ 4πε0 ಬಿ ಸ್ಕ್ವೇರ್ ಆಯ್ತಲ್ವಾ, ಡಿವೈಡೆಡ್ ಬೈ ಕ್ಯೂ ಬಿ ಅಂತ ಆಯ್ತು. ಸೊ ಎಕ್ಸ್ಪ್ರೆಷನ್ ಏನ್ ಬಂತು ನಮ್ಗೆ, ಕ್ಯೂ ಎ ಬೈ ಕ್ಯೂ ಬಿ
ಇಂಟು ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇದು ಎಕ್ಸ್ಪ್ರೆಷನ್ ಆಯ್ತು, ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇದನ್ನ ಇಕ್ವೇಶನ್ 1 ಅಂತ ಡಿನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಸೊ ದಿಸ್ ಕ್ಯೂ ಎ ಬೈ ಕ್ಯೂ ಬಿ. ಸೊ ಈ ಡೆಫಿನೇಷನ್ ಇಂದ ನಾವೇನ್ ಹೇಳ್ಬಹುದು, ಕ್ಯೂ ಎ ಬೈ ಕ್ಯೂ ಬಿ ಇಸ್ ಆಲ್ಸೋ ಈಕ್ವಲ್ ಟು, ಯಾಕಂದ್ರೆ ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ ಅಲ್ವಾ. ಸೊ ಅಂದ್ರೆ ಕ್ಯೂ ಎ ಬೈ ಕ್ಯೂ ಬಿ ಇಸ್ ಆಲ್ಸೋ ಈಕ್ವಲ್ ಟು, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಸಿ ಎ ಬೈ ಸಿ ಬಿ ಬರಿಬಹುದಲ್ವಾ. ಕ್ಯೂ ಎ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ, ಸಿ ಎ ಬೈ ಸಿ ಬಿ, ಯಾಕಂದ್ರೆ ವಿ ಅನ್ನೋದು ಕಾಮನ್ ಎರಡು ಕಡೆ. ಸೊ ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು ಸಿ ಎ ಬೈ ಸಿ ಬಿ ಅಂತ ಬರೀತೇವೆ. ಬಟ್ ಸಿ ಎ ಬೈ ಸಿ ಬಿ ಇಸ್ ಈಕ್ವಲ್ ಟು ಆಕ್ಚುಲಿ, ಸೊ ದಿಸ್ ಇಸ್ ಈಕ್ವಲ್ ಟು ನಾವೇನ್ ಶೋ ಮಾಡಬಹುದು ಅಂದ್ರೆ, ಫಾರ್ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಆಫ್ ರೇಡಿಯೈ ಎ ಅಂಡ್ ಬಿ ಇದ್ದಾಗ, ಸೊ ಅಂದ್ರೆ ಇದು ಎಪ್ಸಿಲಾನ್ ನಾಟ್ ಕೆಪಾಸಿಟನ್ಸ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಅಂತ ಇನ್ನೊಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು, ವಿ ಕ್ಯಾನ್ ಶೋ ದಟ್ ದಿಸ್ ಇಸ್ ಎ ಬೈ ಬಿ ಅಂತ ಶೋ ಮಾಡಬಹುದು. ಓಕೆ, ಸೊ ಹಾಗಾಗಿ ಏನಾಯ್ತಂದ್ರೆ ಇಲ್ಲಿ ಕ್ಯೂ ಎ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು, ಇದು ಇಕ್ವೇಶನ್ 2 ಅಂತ ಇಟ್ಕೊಳ್ಳಿ. ಫ್ರಮ್ ಇಕ್ವೇಶನ್ 1 and 2 ನಮ್ಗೆ ಏನ್ ಬೇಕು, ರೇಷಿಯೋ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ಸ್ ಬೇಕಲ್ವಾ. ಇ ಎ ಬೈ ಇ ಬಿ ಇಸ್ ಈಕ್ವಲ್ ಟು ಕ್ಯೂ ಎ ಬೈ ಕ್ಯೂ ಬಿ ಇಸ್ ಎ ಬೈ ಬಿ ಇಂಟು ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ವ್ಯಾಲ್ಯೂ ಏನಾಯ್ತು ಇಲ್ಲಿ, ಬಿ ಬೈ ಎ ಐ. ಸೊ ಇ ಎ ಬೈ ಇ ಬಿ ಇಸ್ ಈಕ್ವಲ್ ಟು ಏನಾಯ್ತು ಆನ್ಸರ್, ದಿಸ್ ಇಸ್ ಬಿ ಬೈ ಎ ಐ. ಓಕೆ, ಸೊ ದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೆಪಾಸಿಟನ್ಸಿನ ಡೆಫಿನೇಷನ್ ಅಷ್ಟು ಯೂಸ್ ಮಾಡಿದ್ದೇವೆ. ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಕ್ಲಿಯರ್ ಮಾಡೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗು. 14th one. ಸೊ ಇಲ್ಲಿ a parallel plate capacitor has 2 square plates ಅಂತ ಯೂಸ್ ಮಾಡಿದೆ. ಓಕೆ, parallel plate capacitor has 2 square plates with equal and opposite charges. The surface charge densities on the plates are plus sigma and minus sigma respectively. The region between the plates, the magnitude of the electric field is. Okay, so question ಏನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಲ್ಲಿ, ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಅವೆರಡರ ನಡುವಿನಲ್ಲಿ ಎಷ್ಟಾಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಹಿಯರ್ ದರ್ ಇಸ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಎರಡು ಪ್ಯಾರಲಲ್ ಪ್ಲೇಟ್ಸ್ ಗಳು ಇರ್ತವೆ, ಕಂಡಕ್ಟಿಂಗ್ ಪ್ಲೇಟ್ಸ್ ಈ ತರ. ಸೊ ಹೀಗೂ ಶೋ ಮಾಡಬಹುದು, ವರ್ಟಿಕಲಿ ಕೂಡ ಶೋ ಮಾಡಬಹುದು. ಸೊ ಇಟ್ ಹ್ಯಾಸ್ 2 ಸ್ಕ್ವೇರ್ ಪ್ಲೇಟ್ಸ್. ಸೊ ವಿತ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್. ಒಂದ್ರ ಮೇಲೆ ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು ಏನಾಯ್ತು, ಮೈನಸ್ ಕ್ಯೂ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಆನ್ ದ ಪ್ಲೇಟ್ಸ್ ಆರ್ ಪ್ಲಸ್ ಸಿಗ್ಮಾ ಅಂಡ್ ಮೈನಸ್ ಸಿಗ್ಮಾ, ಪ್ಲಸ್ ಸಿಗ್ಮಾ ಅಂಡ್ ಮೈನಸ್ ಸಿಗ್ಮಾ. ಸೊ ಸಿಗ್ಮಾ ಅನ್ನೋದನ್ನ ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್ ಕ್ಯೂ ಬೈ ಎ ಅಂತ ಡಿಪೆಂಡ್ ಮಾಡ್ತೇವೆ, ಚಾರ್ಜ್ ಬೈ ಏರಿಯಾ. ಸೊ ಈ ಕೇಸಲ್ಲಿ ದ ಡಿಸ್ಟೆನ್ಸ್ ರೀಜನ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಪ್ಲೇಟ್ಸ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್. ಸೊ ಈ ರೀಸನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಗೆ ನಾವು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ಗಾಸ್ ಲಾದ ಅಪ್ಲಿಕೇಶನ್ ಅಲ್ಲಿ ನಾವು ಒಂದು ಇಕ್ವೇಶನ್ ಅನ್ನ ಡಿರೈವ್ ಮಾಡಿದ್ವಿ. ಏನಾಗಿತ್ತು ಹೇಳಿ, ಡ್ಯೂ ಟು ಎ ಚಾರ್ಜ್ಡ್ ಪ್ಲೇಟ್, ಇನ್ಫೈನೈಟ್ ಪ್ಲೇನ್ ಶೀಟ್ ಅಥವಾ ಚಾರ್ಜ್ಡ್ ಪ್ಲೇಟ್ ಇದ್ರೆ ಅಲ್ಲಿಂದ ನಾವ್ ಏನ್ ಬರೀಬಹುದು, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈಗ ನಮ್ಗೇನ್ ಬೇಕು ಹೇಳಿ, ಇಲ್ಲಿ ದ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಅಲ್ವಾ. ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸಪೋಸ್ ಇದು ಪಾಯಿಂಟ್ ಎ ಅಂತ ಇಟ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ನಮ್ಗೆ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್, ಡ್ಯೂ ಟು ದೀಸ್ 2 ಚಾರ್ಜ್ಡ್ ಪ್ಲೇಟ್ಸ್ ಇಂದ. ಸೊ ಹಿಯರ್ ಇಲ್ಲೇನಾಗತ್ತೆ, ಇಫ್ ದರ್ ಇಸ್ ಅ ಪ್ಲಸ್ ಚಾರ್ಜ್ ಅಂದ್ರೆ ಪ್ಲಸ್ ಕ್ಯೂ ಇದ್ರೆ, ಸೊ ಆ ಕೇಸಲ್ಲಿ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಈ ಕೇಸಲ್ಲಿ ನಾವೇನ್ ಮಾಡಬಹುದು, electric field at point A ಅಥವಾ between the plates is equal to, so vector sum of the electric fields due to this plate
ಅಂಡ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಡ್ಯೂ ಟು ದಿಸ್ ಪ್ಲೇಟ್. ಅಂದ್ರೆ ಒಂದು ಪ್ಲಸ್ ಸಿಗ್ಮಾ ಇರುವಂತ ಪ್ಲೇಟ್, ಇನ್ನೊಂದು ಮೈನಸ್ ಸಿಗ್ಮಾದಿಂದ ಬಂದಂತ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫೈನೈಟ್ ಪ್ಲೇನ್ ಶಿಪ್ ಅಥವಾ ಪ್ಲೇಟ್ ಇದ್ದಾಗ ಎಕ್ಸ್ಪ್ರೆಷನ್ ಏನಿದೆ, ಸಿಗ್ಮಾ ಬೈ 2ε0 ಅಂತ ಇದೆ. ಓಕೆ, ಸೊ ಒಂದು ಡೈರೆಕ್ಷನ್ ಹೀಗೆ ಬಂದ್ರೆ ಅಥವಾ ಅವೇ ಫ್ರಮ್ ದ ಚಾರ್ಜಸ್, ಸೊ ಹೀಗೆ ಇದ್ರೆ ಇನ್ನೊಂದ್ರದ್ದು ಡೈರೆಕ್ಷನ್ ಏನಾಗತ್ತೆ, ಟುವರ್ಡ್ಸ್ ದ ಚಾರ್ಜ್, ಮೈನಸ್ ಕ್ಯೂದಲ್ಲಿ ಟುವರ್ಡ್ಸ್ ದ ಚಾರ್ಜ್. ಸೊ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಪ್ಲಸ್ ಮೈನಸ್ ಈ ಮೈನಸ್ ತಗೊಳ್ಬೇಕು. ಅಂದ್ರೆ ಇದು ಸಿಗ್ಮಾ ಬೈ 2ε0 ಮೈನಸ್ ಆಫ್ ಸಿಗ್ಮಾ ಬೈ 2ε0. ಈ ಮೈನಸ್ ಸೈನ್ ಯಾಕೆ ಬಂದಿದೆ ಅಂದ್ರೆ ಡ್ಯೂ ಟು ದ ನೆಗೆಟಿವ್ ಪ್ಲೇಟ್. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ, ಸಿಗ್ಮಾ ಪ್ಲಸ್ ಸಿಗ್ಮಾ. ಸೊ ಇವೆರಡು ಅಪೋಸಿಟ್ ಇರೋದಕ್ಕೆ ನಾವು ಮೈನಸ್ ಮಾಡ್ತಾ ಇದ್ದೇವೆ ವೆಕ್ಟರ್ ಸಮ್ ಮಾಡುವಾಗ, ಆಯ್ತಾ. ಸೊ ಅದ್ರ ಜೊತೆಗೆ ಸೊ ಇಲ್ಲಿ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಅಂದ್ರೆ ಇದು 2 ಸಿಗ್ಮಾ ಬೈ 2ε0 ಅಂತ ಆಯ್ತು. ಸೊ 2 ಕ್ಯಾನ್ಸಲ್ ಆಯ್ತು, ರಿಮೈನಿಂಗ್ ಯಾವುದು, ಸಿಗ್ಮಾ ಬೈ ε0. ದ ಆನ್ಸರ್ ಈಸ್ ಯಾವ್ದಿದೆ, ಸಿಗ್ಮಾ ಬೈ ε0 ಇರುವಂತದ್ದು ಆಪ್ಷನ್ ಬಿ. ಓಕೆ, ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ ಎರಡು ಪ್ಲೇಟ್ಸ್ ಗಳು ಇರ್ತವೆ, 2 ಚಾರ್ಜ್ಡ್ ಪ್ಲೇಟ್ಸ್ ಸಪರೇಟೆಡ್ ಬೈ ಅ ಸರ್ಟೆನ್ ಡಿಸ್ಟೆನ್ಸ್. ಸೊ ಇವೆರಡು ಚಾರ್ಜ್ಡ್ ಪ್ಲೇಟ್ಸ್ ಇನ ಬಿಟ್ವೀನ್ ದ ಚಾರ್ಜ್ಡ್ ಪ್ಲೇಟ್ಸ್ ಸೊ ಇಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವಂತದ್ದು ಇಲ್ಲಿ. ಸೊ ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ, ಸಿಗ್ಮಾ ಬೈ ε0. ಇಲ್ಲಿ ನಾವು ಅಪ್ಲಿಕೇಶನ್ ಆಫ್ ಗಾಸ್ ಲಾ ವನ್ನ ಯೂಸ್ ಮಾಡಿದ್ದೇವೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 15th ಒನ್ ಅಗೇನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಇದೆ ಈ ಪ್ರಾಬ್ಲಮ್ ಕೂಡ. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ದ ಏರ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಅಗೇನ್ ಹೀಗೆ ಡ್ರಾ ಮಾಡ್ಬಿಡ್ತೇನೆ. ಈಗ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ಅಂದ್ರೆ ಇಲ್ಲಿ ಎರಡು ಪ್ಲೇಟ್ಸ್ ಗಳಿದಾವೆ. ಸೊ ವಿತ್ ದ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಎಸ್ ಕೆಪಾಸಿಟನ್ಸ್. ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಏನಿದೆ, ಏರ್ ಇದ್ರೆ ಆವಾಗ ಕೆಪಾಸಿಟನ್ಸ್ ಎಷ್ಟಿದೆ, ಫಸ್ಟ್ ಕೇಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 10 ಪಿಕೋಫ್ಯಾರಡ್ ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 10 ಪಿಕೋಫ್ಯಾರಡ್. ಓಕೆ, ಸೊ ದಿಸ್ ಇಸ್ 10 ಪಿಕೋಫ್ಯಾರಡ್. ಪಿಕೋದಲ್ಲೇ ಇಡೋಣ ಇಲ್ಲಿ, ಯಾಕಂದ್ರೆ ಲಾಸ್ಟ್ ಆನ್ಸರ್ ಇಸ್ ಆಲ್ಸೋ ಪಿಕೋ. ಸೊ ಚೇಂಜ್ ಮಾಡಬೇಕು ಅಂತಿಲ್ಲ, ಬಟ್ ಚೇಂಜ್ ಮಾಡೋದಿದ್ರೆ 10 ಇಂಟು 10⁻⁻12 ಅಂತ ಆಗುತ್ತೆ ಪಿಕೋ ಅನ್ನೋದು. ಓಕೆ, ಸೊ ಇಲ್ಲಿ ಆನ್ಸರ್ ಇಸ್ ಆಲ್ಸೋ ಇನ್ ಪಿಕೋ. ಸೊ ಹಾಗಾಗಿ ನಾವು ಮತ್ತೆ ಇಲ್ಲಿ ಕನ್ವರ್ಷನ್ ಬೇಡ. ಓಕೆ, the capacitance, if the distance between the plates in reducing by half and the space between them is filled with the substance of dielectric constant 4. ಸೊ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸೇಮ್ 2 ಪ್ಲೇಟ್ಸ್ ಅನ್ನ ಯೂಸ್ ಮಾಡ್ತಾ ಇದಾರೆ. ಅದರ ಏರಿಯಾ ಏನ್ ಚೇಂಜ್ ಆಗ್ತಾ ಇಲ್ಲ, ಪ್ಲೇಟ್ಸ್ ಸೇಮ್ ಇದೆ, ಬಟ್ ಆದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇನ್ ರೆಡ್ಯೂಸಿಂಗ್ ಬೈ ಹಾಫ್, ಇಷ್ಟು ದೂರದಲ್ಲಿರೋದು ಇಲ್ಲೇನಾಗಿದೆ, ಡಿಸ್ಟೆನ್ಸ್ ಅನ್ನ ಹಾಫ್ ಮಾಡಿದಾರೆ ಅಲ್ವಾ. ಸೊ ಇಲ್ಲಿ ಡಿಸ್ಟೆನ್ಸ್ ಡಿ ಇದ್ರೆ ಈ ಕೇಸಲ್ಲಿ ಡಿಸ್ಟೆನ್ಸ್ ಇಸ್ d/2 ಆಯ್ತು. ಹಾಗೆ ಸೊ ಸ್ಪೇಸ್ ಬಿಟ್ವೀನ್ ದಮ್ ಇಸ್ ಫಿಲ್ಡ್ ವಿತ್ ದ ಸಬ್ಸ್ಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4. ಸೊ ಇಲ್ಲೊಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ತಂದಿದ್ದಾರೆ. ಸೊ ಅದರದ್ದು ಕೆ ಇಂದ ಫಿಲ್ ಮಾಡಿದ್ದಾರೆ. ಇಲ್ಲಿ ಏರ್ ಇತ್ತು, ಇಲ್ಲೊಂದು ಮೀಡಿಯಂ ಅನ್ನ ಹಾಕಿದ್ದಾರೆ. ಸೊ ಆವಾಗ ಏನಾಗುತ್ತೆ, ಕೆಪಾಸಿಟನ್ಸ್ ಏನಾಗುತ್ತೆ ಅಂದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, C2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಆಕ್ಚುಲಿ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನ ತಗೊಂಡ್ರೆ ಅದಕ್ಕೆ ಎಕ್ಸ್ಪ್ರೆಷನ್ ಏನಿದೆಪ್ಪ ಅಂದ್ರೆ C is equal to K into ε0 A divided by D. This is the expression. Okay, so K ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ε0 is permittivity of free space, A is the area of the plates, ಈ ಪ್ಲೇಟ್ಸ್ ಇನ ಏರಿಯಾ, and D is the distance between the plates. ಇವು ಟರ್ಮ್ಸ್, ಗಿವನ್ ಟರ್ಮ್ಸ್. ಓಕೆ, ಸೊ ಈ ಕೇಸ್ ಅಲ್ಲಿ ಫಸ್ಟ್ ಕೇಸ್ ಅನ್ನ ತಗೊಳ್ಳಿ. C1 ಅನ್ನ ಬರೆಯುವಾಗ K is equal to 1 ತಗೊಳ್ಬಹುದು, ಯಾಕಂದ್ರೆ there is a air between the plates, ಅಂದ್ರೆ K is equal to 1.
ಎಪ್ಸಿಲಾನ್ ನಾಟ್ ಅನ್ನ ಹಾಗೆ ಇಡ್ತೇನೆ, ವ್ಯಾಲ್ಯೂ ಗೊತ್ತು ಆಕ್ಚುಲಿ, ಹಾಗೆ ಇಡ್ಬೋದು. ಏರಿಯಾ ಆಫ್ ದ ಪ್ಲೇಟ್ಸ್ ಕೊಟ್ಟಿಲ್ಲ, ಎ ಅಂತಾನೆ ಇಟ್ಕೊಳ್ಳೋಣ. ಡಿವೈಡ್ ಬೈ ಡಿ ಈಸ್ ಆಲ್ಸೋ ನಾಟ್ ಗಿವನ್, ದಿಸ್ ಇಸ್ ಡಿ ಅಂತಾನೆ ಬರೆಯೋಣ. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, ಗಿವನ್ ಇಸ್ 10 picofarad ದೇ ಹ್ಯಾವ್ ಗಿವನ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಸೆಕೆಂಡ್ ಕೇಸಲ್ಲಿ C2 is equal to ಏನಾಯ್ತು, K is equal to how much they have given, filled with the substance of dielectric constant 4. So this is 4 into epsilon naught, ಇದೇನ್ ಚೇಂಜ್ ಆಗಲ್ಲ, A is A ಅಂತಾನೆ ಇಡೋಣ, ಏರಿಯಾ ಆಫ್ ದಿ ಪ್ಲೇಟ್ಸ್, ಅಂಡ್ D is ಏನಾಗತ್ತೆ, ಡಿಸ್ಟೆನ್ಸ್ is reduced by half, D by 2 ಅಂತ ಆಯ್ತು ಅಲ್ವಾ. So this is equal to 8 by 8 epsilon naught A divided by D. Okay. So this epsilon naught A by D is equal to how much? 10. Equation 1 ಇಂದ ಇಲ್ಲಿಂದ ಹೇಳ್ಬಹುದು. Epsilon naught A by D is equal to ಏನಾಗುತ್ತೆ, 10 picofarad ಆಗುತ್ತೆ. So answer is how much? 80 picofarad ಆಯ್ತು. ಇದು ಆನ್ಸರ್. So option A is the ಕರೆಕ್ಟ್ ಆನ್ಸರ್. ಐ ಹೋಪ್ ಇದು ತುಂಬಾ ಈಸಿ ಇದೆ, ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಬಹಳ ಈಸಿ ಪ್ರಾಬ್ಲಮ್ ಇದು. ಕೆಪಾಸಿಟನ್ಸಿನ ಎಕ್ಸ್ಪ್ರೆಷನ್ ಅಷ್ಟೇ ಗೊತ್ತಿದ್ರೆ ಸಾಕು ಇಲ್ಲಿ. ಓಕೆ, ಸೊ ಐ ಹೋಪ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ ಮಾಡುವ ಸಾಧ್ಯ ಆದ್ರೆ. ಓಕೆ, ಏನಿದೆ ಕ್ವಶನ್ ಇಲ್ಲಿ, ದ ಕೆಪಾಸಿಟರ್ ಅಗೇನ್ ಇಟ್ ಇಸ್ ಅಗೇನ್ ಬೇಸ್ಡ್ ಆನ್ ದಿ capacitance of a parallel plate capacitor with the air as medium is 3 microfarad. With the introduction of a dielectric medium between the plates, the capacitance becomes 15 microfarad. The permittivity of the medium is, okay, so ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, permittivity of the medium ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ C1 ಅನ್ನ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 3 microfarad. And C2 is given, that is 15 microfarad. So permittivity of the medium ಅಂದ್ರೆ epsilon ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಸ್ ದಿಸ್ epsilon is equal to, ನಾವು ಇಕ್ವೇಶನ್ ಅನ್ನ ಏನ್ ಬರೀಬಹುದು ಅಂದ್ರೆ, ಸೊ epsilon is equal to epsilon naught into K, ಇದು ಇಕ್ವೇಶನ್. ಸೊ ನಾವು ಆಲ್ರೆಡಿ ಹೇಳಿದ್ದೇನೆ ಲಾಸ್ಟ್ ಪ್ರಾಬ್ಲಮ್ಸ್ ಗಳಲ್ಲಿ, permittivity of the medium is equal to the permittivity of free space into ಏನ್ ಬರೀಬಹುದು ನಾವು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಿ ಮೀಡಿಯಂ ಅಂತ ಬರೀಬಹುದು. ಓಕೆ, ಸೊ ಎಪ್ಸಿಲಾನ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಕೆ ಅಂತ ಬರೀಬಹುದು. ಸೊ ಬಟ್ ಆದ್ರೆ ಕೆ ವ್ಯಾಲ್ಯೂ ಇಸ್ ನಾಟ್ ಗಿವನ್ ಹಿಯರ್, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕೆ ವ್ಯಾಲ್ಯೂ. ಕೆ ವ್ಯಾಲ್ಯೂ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಲ್ವಾ. ಸೊ ಕೆ ವ್ಯಾಲ್ಯೂ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಏನ್ ಹೇಳ್ತಾ ಇದಾರೆ ಅವರು, so capacitance of a parallel plate capacitor, what is the expression for capacitance for a parallel plate capacitor? Last problem ಅಲ್ಲಿ ನಾವು ಯೂಸ್ ಮಾಡಿದ್ವಿ. C is equal to ಏನಿದೆ, epsilon naught A divided by D, ಅಥವಾ K into epsilon naught A divided by D. So first case ಅಲ್ಲಿ C1, if air is the, ಏನಾದ್ರೆ with the air as the medium ಆದ್ರೆ ಇದೇನಾಗತ್ತೆ, epsilon naught A, because K is equal to 1 ಆಗತ್ತಲ್ವಾ, divide by D is equal to ಏನಾಯ್ತು, this is equal to 3 microfarad. Okay, so C2, when air is replaced by a dielectric medium, capacitance ಏನಾಯ್ತು ಅವಾಗ ಗೊತ್ತಿಲ್ಲ ನಮ್ಗೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ. ಸೊ ಹಾಗಾಗಿ ಅದನ್ನ K into epsilon naught A divide by D is equal to ಎಷ್ಟು ಬಂತು, 15 microfarad ಅಂತ ಇಟ್ಕೊಳ್ಳೋದು. ಸೊ ಇಲ್ಲಿ ರೇಷಿಯೋ ತಗೊಂಡ್ರೆ C2 by C1 ಮಾಡೋಣ. C2 by C1 ಅಂದ್ರೆ ಏನಾಯ್ತು ಹೇಳಿ, K epsilon naught A divide by epsilon naught A by D ಅಂದಾಗ, ಸೊ ವ್ಯಾಲ್ಯೂ ಏನ್ ಸಿಗತ್ತೆ ನಮ್ಗೆ, K ಉಳ್ಕೊಂತಲ್ವಾ, ಉಳಿದಿದೆಲ್ಲ ಕ್ಯಾನ್ಸಲ್ ಆಗತ್ತೆ. C2 by C1 is equal to ಎಷ್ಟಿದೆ, 15 microfarad divided by 3 microfarad and value is 5 ಅಂತ ಬಂತು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಬಂತು, 5 ಅಂತ ಬಂತು. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಯಾಕಂದ್ರೆ ನಮಗೆ ಬೇಕಾಗಿದ್ದು ಯಾವುದು, ಎಪ್ಸಿಲಾನ್ ಬೇಕು. ಸೊ ಎಪ್ಸಿಲಾನ್ ಈಸ್ ಈಕ್ವಲ್ ಟು epsilon naught value. Epsilon naught is
ಎಷ್ಟಿರುತ್ತೆ ವ್ಯಾಲ್ಯೂ? ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ನಾವು ಓದ್ತೇವೆ ಎಪ್ಸಿಲಾನ್ ನಾಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇಸ್ 8.854 ಅಲ್ವಾ, ಇಂಟು 10⁻⁻12 ಇದೆ. ಸೊ ಇಂಟು ಕೆ, ಕೆ ಈಸ್ ಎಷ್ಟು? ಹೌ ಮಚ್? 5. ಓಕೆ, ಸೊ ಯೂನಿಟ್ ಇಲ್ಲಿ ಕೊಟ್ಟಿದ್ದಾರೆ, ಸೇಮ್ ಯೂನಿಟ್ ಆಗುತ್ತೆ. ಸೊ ಇದೆಷ್ಟಾಯ್ತು? ದ ವ್ಯಾಲ್ಯೂ ಇಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗೋದು 8.85 ಇಂಟು 5 ಮಾಡಿದ್ರೆ 44.270 ಇಂಟು 10⁻⁻12. ಇಲ್ಲಿ ಏನ್ ಮಾಡಿದ್ದಾರೆ? 10⁻⁻10 ಅಲ್ಲಿ ಒಂದು ಆನ್ಸರ್ ಇದೆ. ಸೊ ದಿಸ್ ಇಸ್ 0.44 ಇಂಟು 10⁻⁻10 ಕೂಲಮ್ ಸ್ಕ್ವೇರ್ ನ್ಯೂಟನ್ ಪರ್ ನ್ಯೂಟನ್ m⁻². ದ ಆನ್ಸರ್ ಇಸ್ ಎಷ್ಟು? ಬಹಳ ಸಿಂಪಲ್, ಬಟ್ ಆದ್ರೆ ನಿಮ್ಗೆ ಇಲ್ಲಿ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಒಂದು ನೆನ್ಪಿಟ್ಕೋಬೇಕಾಗಿದ್ದು. ಓಕೆ, ಸೊ ಟೋಟಲಿ ವಿ ಹ್ಯಾವ್ ಸಾಲ್ವ್ಡ್ 16 ಪ್ರಾಬ್ಲಮ್ಸ್. ನಾಳೆ ಕ್ಲಾಸ್ ಅಲ್ಲಿ ಉಳಿದ ಪ್ರಾಬ್ಲಮ್ಸ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಐ ಹೋಪ್ ಇವತ್ತು ನಾವು ಕ್ಲಿಯರ್ ಮಾಡಿದ್ದು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಹೆಚ್ಚಿನ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ? ಓಕೆ, ಸೊ ಥ್ಯಾಂಕ್ ಯು ಎವ್ರಿವನ್ for attending the class.